ಅಷ್ಟಾದಶ ವರ್ಣನೆಗಳ ತಂತ್ರದಲ್ಲಿ ಕಾವ್ಯವನ್ನು ಬರೆಯುವ ನಿರ್ಬಂಧದಿಂದಾಗಿ ಆದ ಒಂದು ಅಪಾಯವೆಂದರೆ ವೈವಿಧ್ಯ ರಾಹಿತ್ಯ. ಎಲ್ಲ ಕಾವ್ಯಗಳು ಒಂದೇ ಮಾದರಿಯವು ಎಂಬಂತೆ ತೋರುತ್ತಾ ಯಾವ ಕವಿಯ ಯಾವ ಒಂದು ಅಷ್ಟಾದಶಾಂಗದ ವರ್ಣನೆಯಂತೆಯೇ ಮತ್ತೊಬ್ಬ ಕವಿಯ ವರ್ಣನೆಯೂ ಆಗುತ್ತಾ ಚರ್ವಿತ ಚರ್ವಣವಾಗುತ್ತದೆ. ಪುರವರ್ಣನೆ ಎಂದರೆ ಎಲ್ಲ ಕವಿಗಳ ಮಾದರಿಯೂ ಒಂದೇ ರೀತಿಯಾಗುತ್ತದೆ. ಪುತ್ರ ದೋಹಳದ ವರ್ಣನೆ ಬಂತೆಂದರೆ ಹೆಚ್ಚು ಕಡಿಮೆ ಒಂದೇ ರೀತಿಯ ಮಾತುಗಳು ಮುಖ್ಯ ನಾಯಕಿಯ ಬಾಯಲ್ಲಿ ಬರುತ್ತವೆ. ಯುದ್ಧಗಳ ವರ್ಣನೆಯೂ ಹೀಗೆಯೇ. ಈ ಅಷ್ಟಾದಶ ವರ್ಣನೆಗಳ ನಿರ್ಬಂಧದಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಹೊಸತನವನ್ನು ಮೆರೆದ ಕವಿಗಳಿಲ್ಲವೆಂದು ಅರ್ಥವಲ್ಲ. ಆದರೆ ಬಹುಮಟ್ಟಿಗೆ ಕವಿಗಳು ಹೇಳಿದ್ದನ್ನೇ ಹೇಳಿದ್ದಾರೆ ಎಂದು ಅರ್ಥ. ಅಷ್ಟಾದಶ ವರ್ಣನೆಯ ಸಿದ್ಧತಂತ್ರಕ್ಕೆ ಬದ್ಧರಾದರೂ ಕೆಲವು ಕವಿಗಳು ತಮ್ಮದೇ ಆದ ತಂತ್ರ ಕೌಶಲಗಳನ್ನು ಕಂಡುಕೊಂಡಿರುವ ನಿದರ್ಶನಗಳೂ ಇವೆ. ಪಂಪ ಕವಿಯ ವಿಕ್ರಮಾರ್ಜುನ ವಿಜಯದ ವಸ್ತುವಿನ್ಯಾಸವೇ ಹೊಸ ಬಗೆಯ ತಂತ್ರವಾಗಿದೆ. ಅವನು ತನ್ನ ಕಾವ್ಯವನ್ನು ಸಮಸ್ತ ಭಾರತ ಎಂದು ಕರೆದಿದ್ದಾನೆ. ಎಂದರೆ ಪುರಾಣ ಕಥೆಯಲ್ಲಿ ಸಮಕಾಲೀನವಾದ ಇತಿಹಾಸವನ್ನು ಕಾವ್ಯದ ಮುಖ್ಯ ಪಾತ್ರವಾದ ಅರ್ಜುನನಲ್ಲಿ ತನ್ನ ಆಶ್ರಯದಾತನಾದ ಅರಿಕೇಸರಿಯನ್ನು ಸಮಾವೇಶ ಮಾಡಿ ಕಥೆಯನ್ನು ಹೇಳಿರುವ ರೀತಿಯೇ ಸಮಸ್ತ ಭಾರತ. ಸಮಕಾಲೀನದಲ್ಲಿ ಪುರಾಣವನ್ನು, ಪುರಾಣದಲ್ಲಿ ಸಮಕಾಲೀನ ಇತಿಹಾಸವನ್ನು ಮಿಶ್ರಗೊಳಿಸುವ ಈ ತಂತ್ರ ತೀರಾ ಹೊಸದು. ಇದು ಮುಂದಿನ ಕೆಲವು ಜೈನ ಕವಿಗಳಿಗೂ ಆಕರ್ಷಕವಾದ ತಂತ್ರವಾಯಿತು. ರನ್ನನ ಗದಾಯುಧದ ಕಥನ ತಂತ್ರ ಇನ್ನೊಂದು ರೀತಿಯದು. ಮಹಾಭಾರತದ ಕಥೆಯ ಕಟ್ಟಕಡೆಯ ಘಟ್ಟದಲ್ಲಿ ಪ್ರಸ್ತುತ ಕಾವ್ಯವನ್ನು ಪ್ರಾರಂಭಿಸಿ ಹಿಂದಿನ ಕಥೆಯನ್ನೆಲ್ಲ ಮುಖ್ಯ ಪಾತ್ರಗಳ ನೆನಕೆಯಲ್ಲಿ ಸುರುಳಿ ಬಿಚ್ಚುತ್ತಾ ಹೋಗುವಂತೆ ನಿರೂಪಿಸಲಾದ ಈ ಕಾವ್ಯದ ವಿಧಾನ ವಿಶೇಷ ರೀತಿಯದು. ಇದಕ್ಕೆ ರನ್ನ ಕೊಡುವ ಹೆಸರು ಸಿಂಹಾವಲೋಕನ ಕ್ರಮ. ನಾಗಚಂದ್ರನ ಪಂಪರಾಮಾಯಣದಲ್ಲಿ ಶ್ರೀರಾಮನು ಸೀತೆಯನ್ನು ಕಳೆದುಕೊಂಡು ಸುಗ್ರೀವಾದಿಗಳ ಸ್ನೇಹವನ್ನು ಪಡೆದ ಸಂದರ್ಭದಲ್ಲಿ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋದ ಸಂಗತಿ ಖಚಿತವಾಗುತ್ತದೆ. ಆಗ ರಾವಣನ ಬಗ್ಗೆ ಕುತೂಹಲ ತಾಳಿದ ಶ್ರೀರಾಮನಿಗೆ ಜಾಂಬವಂತನು ರಾವಣನ ಪೂರ್ವ ವೃತ್ತಾಂತವನ್ನು ನಿರೂಪಿಸುತ್ತಾನೆ. ಅನಂತರ ಹಿಂದಿನ ಕತೆ ಮುಂದುವರಿಯುತ್ತದೆ. ಅಂದರೆ ಕಥಾಸರಣಿಯ ನಡುವೆ ನಿಂತು ಕಾವ್ಯದ ಮತ್ತೊಂದು ಮುಖ್ಯ ಪಾತ್ರದ ಪೂರ್ವ ವೃತ್ತಾಂತವನ್ನು ಹೇಳುವ ತಂತ್ರ ಇದು. ಜನ್ನನ ಯಶೋಧರ ಚರಿತೆಯ ಕಥನ ತಂತ್ರವಂತೂ ವಿಶೇಷ ರೀತಿಯದು. ಮಾರಿದತ್ತನ ಜಾತ್ರೆಯ ಸಂದರ್ಭದ ನರಬಲಿಗೆಂದು ಕಿರುಹರೆಯದ ಶುಭ ಲಕ್ಷಣದ ಅವಳಿ ಜವಳಿ ಮಕ್ಕಳಾದ ಅಭಯರುಚಿ ಅಭಯಮತಿಯನ್ನು ಚಂಡಕರ್ಮನೆಂಬ ತಳವಾರ ಹಿಡಿದು ತರುತ್ತಾನೆ. ಅವರನ್ನು ಬಲಿ ಕೊಡುವ ಮುನ್ನ ಅವರು ಆ ದೇಶದ ರಾಜನಿಗೆ ಆಶೀರ್ವಾದ ಮಾಡಬೇಕೆಂಬುದು ಪದ್ಧತಿ. ಆ ಮಕ್ಕಳು ಸ್ವಲ್ಪವೂ ಹೆದರದೆ ಪ್ರಸನ್ನ ಚಿತ್ತದಿಂದ ನಿಂತುದನ್ನು ಕಂಡ ಮಾರಿದತ್ತ ಆ ಮಕ್ಕಳನ್ನು ಕುರಿತು, ನೀವು ಯಾರು, ಎಲ್ಲಿಂದ ಬಂದಿರಿ ಎಂದು ಕೇಳುತ್ತಾನೆ. ಆಗ ಅವರು ಕಥೆಯನ್ನು ಹೇಳಲು ಮೊದಲು ಮಾಡುತ್ತಾರೆ. ಇಲ್ಲಿಂದ ನಾವು ಹಿಂದಕ್ಕೆ ಹೋಗುತ್ತೇವೆ. ಯಶೋಧರ ಅಮೃತಮತಿಯರ ವೃತ್ತಾಂತ. ಯಶೋಧರನಿಗೆ ಅಮೃತಮತಿಯಿಂದಾದ ದ್ರೋಹ, ಮಾನಸಿಕ ಹಿಂಸೆಯಿಂದ 7 ಜನ್ಮಗಳು ತೊಳಲಿ ಬಳಲಿದ್ದು ಕಡೆಗೆ ಭವ ವಿಮೋಚನೆಯಾಗಿ ಅಭಯ ರುಚಿ ಅಭಯಮತಿ ಕುಮಾರರಾಗಿ ಹುಟ್ಟಿದ್ದು. ಈ ಘಟ್ಟದ ವೇಳೆಗೆ ಸುರುಳಿ ಬಿಚ್ಚಿಕೊಂಡ ಕತೆ ಮೊದಲ ದೃಶ್ಯಕ್ಕೆ ಬಂದು ನಿಲ್ಲುತ್ತದೆ. ನಾಗವರ್ಮನ ಕಾದಂಬರಿಯಲ್ಲಿ ವೈಶಂಪಾಯನನೆಂಬ ಗಿಳಿಯೊಂದು ಹಿಂದಿನ ಕಥೆಯನ್ನು ನಿರೂಪಿಸಿದಂತೆ ಚಿತ್ರಿತವಾಗಿದೆ. ಈ ದಿನ ನಾವು ಯಾವುದನ್ನು ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್ ಎನ್ನುತ್ತೇವೆಯೋ
ಅದನ್ನು ರನ್ನ, ನಾಗವರ್ಮ, ನಾಗಚಂದ್ರ, ಜನ್ನ ಇವರು ತಮ್ಮ ಕಾವ್ಯ ಕಥನಕ್ಕೆ ಅಳವಡಿಸಿದ ಸಂಗತಿ ಹರ್ಷದಾಯಕವಾಗಿದೆ. ಜೈಮಿನಿ ಭಾರತದಲ್ಲಿ ಯಜ್ಞದ ಕುದುರೆಯ ಹಾದಿಯುದ್ದಕ್ಕೂ ಅದನ್ನು ತಡೆದು ನಿಲ್ಲಿಸಿದವರೊಡನೆ ಯುದ್ಧವಾಗುವುದರ ಜೊತೆಗೆ ಅನೇಕರ ಕಥೆಗಳು ಹೆಣೆದುಕೊಂಡಿವೆ. ಅನೇಕ ಕಥಾನಕಗಳನ್ನು ಬಿರುದಿನ ಕುದುರೆಯ ಹೆಜ್ಜೆಗುರುತಿನ ಸೂತ್ರದಲ್ಲಿ ಪೋಣಿಸಿದಂತಿದೆ ಇದರ ತಂತ್ರ. ಕಥೆಯ ಒಳಗೊಂದು ಕಥೆಯನ್ನು ಹೇಳುವ ತಂತ್ರ ಈ ದೇಶಕ್ಕೆ ಹೊಸತೇನಲ್ಲ. ವಡ್ಡಾರಾಧನೆಯ, ದುರ್ಗಸಿಂಹನ ಪಂಚತಂತ್ರದ, ನಯಸೇನನ ಧರ್ಮಾಮೃತದ ತಂತ್ರ ಇಂಥದು. ಇಂತಹ ತಂತ್ರದೊಳಗೆ ಎಷ್ಟೋ ವೇಳೆ ಮುಖ್ಯ ಕಥೆಯ ಜಾಡೇ ತಪ್ಪಿ ಹೋಗುವುದುಂಟು. ಆದರೂ ಕತೆ ಉಪಕಥೆಗಳ ಗೋಂಡಾರಣ್ಯದಲ್ಲಿ ಅಲಿಯುವುದೂ ಒಂದು ಸೊಗಸಾದ ಅನುಭವ ಎನಿಸುತ್ತದೆ ಒಂದೊಂದು ಸಲ. ಜೈನ ಪುರಾಣಗಳಲ್ಲಿ ಬರುವ ಭವಾವಳಿಯೂ ಒಂದು ಸೊಗಸಾದ ತಂತ್ರವಾಗಿ ಪರಿಣಮಿಸುತ್ತದೆ ಜೀವದ ಆತ್ಮಯಾತ್ರೆಯನ್ನು ಚಿತ್ರಿಸುವಲ್ಲಿ. ಆದರೆ ಈ ಭವಾವಳಿಗಳು ಎಷ್ಟೋ ಜೈನ ಪುರಾಣಗಳಲ್ಲಿ ಭವಗಳ ಹಾವಳಿ ಅನ್ನಿಸಿ ಕಥೆಯನ್ನು ಗೋಜಲು ಮಾಡಿರುವುದೂ ಉಂಟು. ಪರಿಮಿತ ಭವಾವಳಿಗಳಿರುವ ಅಥವಾ ಗೋಜಲಾಗದಂತೆ ಭವಾವಳಿಗಳನ್ನು ತಂದ ಕೆಲವು ಜೈನ ಪುರಾಣಗಳೂ ಇವೆ. ಜೈನ ಪುರಾಣಗಳಿಗೆ ಪಂಚಕಲ್ಯಾಣಗಳ ಚೌಕಟ್ಟು ಒಂದು ಸಿದ್ಧ ತಂತ್ರವೆಂದು ಕರೆಯಬಹುದು. ವೀರಶೈವ ಪುರಾಣಗಳ, ಅದರಲ್ಲೂ ಹರಿಹರನು ಕೆಲವು ಶಿವಶರಣರನ್ನು ಕುರಿತು ಬರೆದ ರಗಳಗಳ ತಂತ್ರ ಗಮನಿಸಬೇಕಾದದ್ದು. ಅವನ ಕಥಾನಾಯಕರು ಈ ಲೋಕದಲ್ಲಿ ಹುಟ್ಟಲು ಹರಿಹರನು ಕಾವ್ಯಾರಂಭದಲ್ಲಿ ಕಲ್ಪಿಸುವ ಸಂದರ್ಭವೂ ಅವನದೇ ಆದ ತಂತ್ರವಾಗಿದೆ. ಕೈಲಾಸದಿಂದಲೇ ಹರಿಹರನ ಕತೆ ಆರಂಭವಾಗುತ್ತದೆ. ಅಲ್ಲಿನ ಶಿವನ ಸಭೆಯಲ್ಲಿ ಕೆಲವು ವ್ಯಕ್ತಿಗಳು ಮಾಡಿದ ಅಪಚಾರದಿಂದಲೋ ತಪ್ಪು ನಡೆಯಿಂದಲೋ ಶಿವನಿಂದ ಶಪಿತರಾಗಿ ಅಥವಾ ನಿರ್ದೇಶಿತರಾಗಿ ಈ ಭೂಮಿಗೆ ಇಳಿದು ಬರುತ್ತಾರೆ ಎಂಬಂತೆ ಕಾವ್ಯಾರಂಭ ಮಾಡುವುದು. ಅನಂತರ ಈ ವ್ಯಕ್ತಿಗಳು ಮರಳಿ ಕೈಲಾಸಕ್ಕೆ ಹೋದರೆಂಬಂತೆ ಮುಕ್ತಾಯ ಮಾಡುವುದು ಹರಿಹರನ ಕಾವ್ಯತಂತ್ರವಾಗಿದೆ. ಬಸವ, ಮಹಾದೇವಿಯಕ್ಕ, ನಂಬಿಯಣ್ಣ ಇವರ ರಗಳಗಳ ಕಥನ ತಂತ್ರ ಇದೆ. ಇದನ್ನು ರಾಘವಾಂಕನಿಂದ ಮೊದಲುಗೊಂಡು ಅನೇಕ ವೀರಶೈವ ಕವಿಗಳು ಅನುಸರಿಸಿದ್ದಾರೆ. ಕಾವ್ಯದ ಆರಂಭವನ್ನು ಕುರಿತು ವಿವಿಧ ರೀತಿಗಳಿವೆ. ಕವಿಯೇ ನೇರವಾಗಿ ಓದುಗರನ್ನು ಗಮನದಲ್ಲಿ ಇರಿಸಿಕೊಂಡು ಹೇಳಿದಂತೆ ತೋರುವ ವಿಧಾನವನ್ನು ಬಿಟ್ಟರೆ, ಯಾರೋ ಮತ್ತೊಬ್ಬರಿಗೆ ಅವರ ಕೋರಿಕೆಯ ಮೇರೆಗೆ ಕತೆ ಹೇಳಿದಂತಿರುವ ತಂತ್ರಗಳೂ ಸಾಕಷ್ಟಿವೆ. ಗೌತಮಿ ಗಣಧರರು ಶ್ರೇಣಿಕ ಮಹಾರಾಜನಿಗೆ ಹೇಳಿದ್ದು, ಜನಮೇಜಯನಿಗೆ ವೈಶಂಪಾಯನು ಹೇಳಿದ್ದು, ಶಿವನು ಪಾರ್ವತಿಗೆ ಹೇಳಿದ್ದು. ಹಾಗೆ ಹೇಳುವಾಗ ಅಲ್ಲಿ ಅವನೊಬ್ಬ ಕದ್ದು ಕೇಳಿ ಬಂದು ಲೋಕ ಕಲ್ಯಾಣಾರ್ಥವಾಗಿ ಹೇಳಿದ್ದು. ಇಂಥವು ಕಥಾರಂಭದ ಕೆಲವು ತಂತ್ರಗಳಾಗಿವೆ. ಇದರ ಜೊತೆಗೆ ಅಷ್ಟಾದಶ ವರ್ಣನೆಗಳ ಪಟ್ಟಿಗೆ ಸೇರದೆ ಪೀಠಿಕಾ ಪ್ರಕರಣಗಳಲ್ಲಿ ಬರುವ ಕವಿ ಕಾವ್ಯ ಸಂಗತಿಗಳು, ಕುಕವಿ ನಿಂದೆ, ಸತ್ಕವಿ ಪ್ರಶಂಸೆ, ಸ್ವಕಾವ್ಯದ ಅಗ್ಗಳಿಕೆಗಳು 18 ವರ್ಣನೆಗಳ ಜೊತೆಗೆ 19ನೆಯ ಅಂಗವಾಗಿ ಕಾಣಿಸಿಕೊಳ್ಳುತ್ತವೆ. ಮಾರ್ಗ ಕಾವ್ಯಗಳ ಪ್ರತಿ ಆಶ್ವಾಸದ ತುದಿಗೂ ಇಂತಹ ಕವಿ ಇಂತಹ ಕಾವ್ಯದಲ್ಲಿ ಬರೆದ ಇಂತಿಂತಹ ಆಶ್ವಾಸ ಎಂದು ಭರತವಾಕ್ಯದ ರೀತಿಯಲ್ಲಿ ಮುಕ್ತಾಯದ ಮಾತುಗಳಿದ್ದರೆ, ಷಟ್ಪದಿ ಕಾವ್ಯಗಳಲ್ಲಿ ಇದೇ ಸಂಗತಿ ಆ ಅಧ್ಯಾಯದ ಸಾರಾಂಶವನ್ನು ಸೂಚಿಸುವ
ಸೂಚನಾ ಪದ್ಯವಾಗಿ ಪ್ರತಿ ಆಶ್ವಾಸದ ಮೊದಲಲ್ಲಿ ಅರ್ಧ ಷಟ್ಪದಿಯಾಗಿ ಕಾಣಿಸಿಕೊಳ್ಳುತ್ತದೆ. ಸಾಂಗತ್ಯ ಕೃತಿಗಳಲ್ಲಿ ಈ ಸೂಚನಾ ಪದ್ಯ ಪ್ರತಿ ಸಂಧಿಯ ಮೊದಲಲ್ಲಿ ಅರ್ಧ ಸಾಂಗತ್ಯ ರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೊಸಗನ್ನಡದ ಅರುಣೋದಯ ಕಾಲದ ಮುದ್ರಣನ ರಾಮಾಶ್ವಮೇಧ ಮಾತ್ರ ಓ ಓ ಕಾಲಪುರುಷಂಗೆ ಗುಣಂ ಅಣಂ ಇಲ್ಲಂ ಗಡ ನಿಸ್ತೇಜಂ ಗಡ ಜಡಂ ಗಡ ಒಡಲೋಳ್ ಗುಡುಗುಟ್ಟುಂ ಗಡ ಎಂಬ ಮಳೆಗಾಲದ ವರ್ಣನೆಯಿಂದ ಆರಂಭವಾಗಿ ಪರಂಪರಾಗತವಾದ ಕಾವ್ಯಾರಂಭಕ್ಕೆ ಮಂಗಳವನ್ನು ಹಾಡುತ್ತದೆ. ಅಷ್ಟೇ ಅಲ್ಲ, ಜಿನುಗುವ ಮಳೆಯ ಸೋನೆಯ ಬೇಸರದ ಮಬ್ಬಿನಲ್ಲಿ ಮುದ್ರಣನು ತನ್ನ ಮಡದಿಯಾದ ಮನೋರಮೆಯ ಬೇಸರವನ್ನು ಕಳೆಯಲು ನಲ್ ಕಥೆಯೊಂದನ್ನು ಹೇಳುವ ಹೊಸ ತಂತ್ರದಿಂದ ಈ ಆರಂಭ ಆತ್ಮೀಯವೂ ನಮ್ಮ ಬದುಕಿಗೆ ತೀರಾ ಸಂಬಂಧಿಸಿದ್ದು ಎನ್ನುವ ಅನುಭವವನ್ನು ತಂದುಕೊಡುವುದರ ಜೊತೆಗೆ ಹೊಸ ಬಗೆಯ ರಚನೆ ಆರಂಭವಾಯಿತು ಎಂಬುದರ ಸೂಚನೆಯಾಗಿದೆ. ಕಾವ್ಯಬಂಧದಲ್ಲಿ ಏಕತಾನತೆಯನ್ನು ಮುರಿಯುವ ರಚನಾ ವಿಶೇಷಗಳು ಎಷ್ಟೆಷ್ಟು ಬಗೆಯಲ್ಲಿ ಇರುವುವೋ ಅವನ್ನೆಲ್ಲ ಸ್ಥೂಲವಾಗಿ ಇಲ್ಲಿ ತಂತ್ರಗಳೆಂದು ಕರೆಯಲಾಗಿದೆ. ಸನ್ನಿವೇಶ ನಿರ್ಮಾಣದಲ್ಲಿ, ವರ್ಣನೆಗಳಲ್ಲಿ, ನಾಟಕೀಯ ಸಂದರ್ಭಗಳ ನಿರ್ಮಾಣದಲ್ಲಿ ಕೂಡ ತಂತ್ರ ಕೌಶಲಗಳನ್ನು ಕವಿಗಳು ಪ್ರಕಟಿಸಿದ್ದಾರೆ. ಅವುಗಳನ್ನೆಲ್ಲ ಇಲ್ಲಿ ಪ್ರಸ್ತಾಪಿಸಲು ಸಾಧ್ಯವಾಗಿಲ್ಲ. ಇಷ್ಟಾಗಿಯೂ ಕಡೆಯ ಮಾತೆಂದರೆ, ನಮ್ಮ ಕವಿಗಳಿಗೆ ಕತೆ ಹೇಳುವುದು ಮುಖ್ಯವಾಗಿತ್ತೇ ಹೊರತು ಅದನ್ನು ಕುರಿತ ತಂತ್ರವಲ್ಲ ಎನ್ನುವುದು.